ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಸ್ಪೆಷಲ್ ಡಿಶ್ ಏನು ಗೊತ್ತಾ, ಚಿಕನ್ ಸುಕ್ಕ ಮಾಡಿದರು ನಮ್ಮತ್ತೆ. ತುಂಬಾ ಟೇಸ್ಟಿಯಾಗಿತ್ತು. ಸೊ ಹೇಗೆ ಮಾಡಿದರು ಅಂದರೆ, ಒಂದು ಅರ್ಧ ಕೆ ಜಿನ ಚಿಕನ್ ತೊಗೊಂಡಿದ್ದಾರೆ, ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದಾರೆ. ಅದರ ನಂತರ ಈಗ ಮಸಾಲೆಗೆ 10 ಹಸಿಮೆಣಸಿಕಾಯಿ ತೊಗೊಂಡಿದ್ದಾರೆ, 1 ಮುಷ್ಟಿಯಷ್ಟು ಪುದೀನ, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದಾರೆ, 2 ಈರುಳ್ಳಿ, 2 ಟೊಮೆಟೊನ ಚೆನ್ನಾಗಿ ಚಾಪ್ಸ್ ಮಾಡ್ಕೊಂಡಿದ್ದಾರೆ. ಅದರ ನಂತರ 1 ಬೆಳ್ಳುಳ್ಳಿ, 2 ಇಂಚಷ್ಟು ಶುಂಠಿನ ತೊಗೊಂಡಿದ್ದಾರೆ. ಅದರ ನಂತರ ಒಂದು ಬಾಣಲಿಯಲ್ಲಿ 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದಾರೆ. ಅದರ ನಂತರ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಟೊಮೆಟೊ ಇದಷ್ಟನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ತನಕನೂ ಚೆನ್ನಾಗಿ ಬಾಡಿಸಾದ್ಮೇಲೆ ಒಂದು ಮಿಕ್ಸಿ ಜಾರು ತೊಗೊಂಡು ಈ ಮಿಶ್ರಣವನ್ನು ಎಲ್ಲ ಹಾಕಿ ರುಬ್ಕೋಬೇಕು. ನುಣ್ಣಗೆ ರುಬ್ಕೊಂಡ್ರೆ ಸಾಕು, ರೆಡಿ ಆಗುತ್ತೆ ಪೇಸ್ಟು. ಸೊ ಇದನ್ನು ಸೈಡಿಗಿಟ್ಟು ಈಗ ಮೇನ್ ಚಿಕನ್ ಮಸಾಲ ರೆಡಿಯಾಗಿದೆ. ಇದನ್ನು ಸೈಡಿಗೆ ಇಡೋಣ. 1 ಈರುಳ್ಳಿ, ಟೊಮೆಟೊ ಮತ್ತು ಗರಂ ಮಸಾಲ 2 ಸ್ಪೂನಷ್ಟು, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದಾರೆ ಸ್ವಲ್ಪ, 1 ಸ್ಪೂನಷ್ಟು ಅರಿಶಿನ, 1 ಸ್ಪೂನಷ್ಟು ಧನಿಯಾ ಪೌಡರ್ ತೊಗೊಂಡಿದ್ದಾರೆ. ಈಗ ಬಾಣಲಿಯಲ್ಲಿ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದಾರೆ. ಈರುಳ್ಳಿ ಸ್ವಲ್ಪ ಬಾಡಿಸಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದಾರೆ, ಅದನ್ನು ಬಾಡಿಸಾದ್ಮೇಲೆ ಟೊಮೆಟೊನ ಹಾಕಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕಿ ಅದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ಕಲರ್ ಚೇಂಜ್ ಆಗೋ ತನಕ ಬಾಡಿಸಾದ್ಮೇಲೆ ಈಗ ಹೋಮ್ ಮೇಡ್ ಗರಂ ಮಸಾಲ 2 ಸ್ಪೂನ್ ತೊಗೊಂಡಿದ್ರಲ್ಲ, ಅದನ್ನು ಹಾಕಿ 1 ಸ್ಪೂನ್ ಅರಿಶಿನ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಒಂದು 2 ನಿಮಿಷ ಆದರೂ ಬಾಡಿಸಾದ್ಮೇಲೆ ವಾಶ್ ಮಾಡಿ ಇಟ್ಕೊಂಡಿದ್ದ ಚಿಕನ್ ಇರುತ್ತಲ್ಲ, ಅದನ್ನು ಹಾಕಿ ಚೆನ್ನಾಗಿ ಅದನ್ನು ಬಾಡಿಸ್ಕೋಬೇಕಾಗತ್ತೆ. ಒಂದು ಸ್ವಲ್ಪ ನೀರು ಬಿಡೋ ತನಕ, ಚಿಕನ್ ಸ್ವಲ್ಪ ನೀರು ಬಿಡುತ್ತಲ್ಲ ಅಲ್ಲಿ ತನಕನೂ ಬಾಡಿಸ್ಕೋಬೇಕಾಗತ್ತೆ. ಆಮೇಲೆ ಸ್ವಲ್ಪ ಬೇಯೋಕ್ಕೆ ನೀರನ್ನು ಹಾಕಿ ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ಚಿಕನ್ ಬೇಯಬೇಕಲ್ಲ, ಸೊ ಅಲ್ಲಿ ತನಕನೂ ಬೇಯಕ್ಕೆ ಬಿಡೋಣ. ಒಂದು 5-10 ನಿಮಿಷ ಆದರೂ ಬೇಯಕ್ಕೆ ಬಿಡೋಣ. ಅದರ ನಂತರ ನಾವು ಚಿಕನ್ ಮಸಾಲ ಮಾಡ್ಕೊಂಡಿದ್ರಲ್ಲ, ಅದನ್ನು ಮಿಕ್ಸ್ ಮಾಡಿ ಹಾಕಿ ಒಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಸೊ ಅದಕ್ಕೂ ಬೇಯೋಕ್ಕೆ ಬಿಡೋಣ. ಒಂದು 10-15 ನಿಮಿಷ ಬೆಂದಾದಮೇಲೆ ಚಿಕನ್ ಸುಕ್ಕ ರೆಡಿ ಆಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಸ್ಮೆಲ್ಲು ಘಮ ಘಮ ಅಂತ ಬರ್ತಿತ್ತು ಗೊತ್ತಾ. ಇಷ್ಟು ಈಸಿ ಅಂತ ಗೊತ್ತೇ ಇಲ್ಲಾಗಿತ್ತು. ಚಿಕನ್ ಸುಕ್ಕ ಬೇಗ ಆಯಿತು. ಈಗ ಬಿಸಿ ಬಿಸಿ ರಾಗಿ ಮುದ್ದೆ ಮಾಡಿದ್ದಾರೆ, ಮತ್ತು ಚಿಕನ್ ಚಾಪ್ಸ್ ಮಾಡಿದ್ರು ಅತ್ತೆ, ಮತ್ತು ಚಿಕನ್ ಸುಕ್ಕ ತುಂಬ ಒಳ್ಳೆ ಕಾಂಬಿನೇಷನ್.